ಅಮ್ಮ ಅಮ್ಮ ನಾವಿನ್ ಬರ್ತೀವಿ ಕಣಮ್ಮ, ಹೋಗ್ತೀವಿ ಊರಿಗೆ. ನೀನೇನು ಬೇಜಾರು ಮಾಡ್ಕೋಬೇಡ, ಎಲ್ಲ ಒಳ್ಳೇದಾಗುತ್ತೆ. ಆ ದೇವ್ರ ಮೇಲೆ ಭಾರ ಹಾಕಿ ನೀನು ಯಾವ ಚಿಂತೆನೂ ಮಾಡಕ್ ಹೋಗ್ಬೇಡ. ಸುಮ್ಮನೆ ಆರಾಮಾಗಿರು, ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಆಗಿದ್ದ ಆಗೋಗೈತಿ, ಇನ್ನೇನ್ ಮಾಡಕ್ಕಾಗುತ್ತೆ? ಏನು ಎಷ್ಟು ಚಿಂತೆ ಮಾಡಿರೋನು ಏನು ಬದಲಾವಣೆ ಮಾಡಕ್ಕಾಗಲ್ಲ. ನೀನೇನು ಯೋಚನೆ ಮಾಡ್ಬೇಡ. ಚಿಂತೆ ಮಾಡಿ ಆಮೇಲೆ ನೀನ್ ಕಾಯಿಲೆ ಮಾಡಿಕೊಂಡೀಯ. ಆಮೇಲೆ ನಿನ್ ನೋಡ್ಕೊಂಬಕ್ಕೆ ಯಾರು ಇಲ್ದಂಗ ಆಗ್ತಾರೆ. ಸರಿನಮ್ಮ, ನಮ್ಮ ಪಾಡು ನಮಗೆ. ಹೋಗ್ರಿ ನೀವು ನಿಮ್ ಜೀವನ ನಿಮ್ ಸಂಸಾರ ನೋಡ್ಕೆ ಹೋಗ್ರಮ್ಮ. ನೀವು ಚೆನ್ನಾಗಿರ್ರಿ. ನಮ್ದು ಅಂತದ ಆಗುತ್ತತ್ತ, ಇನ್ನೇನ್ ಮಾಡಕ್ಕಾಗುತ್ತೆ? ನಿಮ್ಮ ಅಪ್ಪ ಮಾಡಿರೋ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸ್ಬೇಕು. ನೀವ್ ಯಾಕೆ ಅನುಭವಿಸ್ತೀರ ಹೇಳ್ರಿ? ಹೋಗ್ರಿ, ನೋಡ್ಕೆ ಹೋಗ್ರಿ. ಹೀಗೆ ನೀವೇನ್ ಬೇಜಾರು ಮಾಡ್ಕೋಬೇಡ್ರಿ. ಅದಕ್ಕೆ ಆಗಿದ್ದ ಆಗೋಯ್ತು, ಮರ್ತ್ ಬಿಡ್ರಿ ಅಂತ ಹೇಳ್ದಂಗೆಲ್ಲ ಮತ್ತೆ ಅದನ್ನೇನು ಅನ್ಸ್ಕೊಂಡ್ ಬೇಜಾರು ಮಾಡ್ಕೊಂಡ್ ಕುತ್ಕೊಂಡಿದ್ದೀರಲ್ಲ ಅದಕ್ಕೆ. ಮರ್ತ್ ಬಿಡ್ರಿ ಅದನ್ನ. ಮರೆಯೋದಕ್ಕೆ ಅವರು ಇದೇ ಊರಾಗೆ ನನ್ ಕಣ್ಣೆದ್ರಿಗೆ ಇರ್ತಾರಲ್ಲ ಜಯಮ್ಮ. ನೋಡಿ ನಮ್ಗೆ ಮನಸ್ಸಿಗೆ ಸಂಕಟ ಆದಂಗ ಆಗುತ್ತೆ. ಹೆಂಗೆ ತಡ್ಕೊಂಡಿರೋದು ಹೇಳು? ಯಾವ್ದೋ ಬೇರೆ ಊರಾಗ ಇದಾರೆ ಅಂತಂದಿದ್ರೆ ಬೈಕಂಡು 2 ದಿವಸ ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಆಗ್ಬೋದಾಯ್ತು. ಈಗ ಇದೇ ಊರಿಗೆ ಬಂದು ಸೇರ್ಕೊಂಡವ್ರಲ್ಲ. ಅದು ಅಲ್ಲದೆ ನಿಮ್ಮ ಅಣ್ಣಯ್ಯ ಮನೆ ಬೇರೆ ಮಾಡ್ಕೊಟ್ಟೈತೆ ಅಯ್ಯಪ್ಪ ಅವ್ರಿಗೆ. ನೋಡ್ದ ನಿಮ್ಮ ಅಣ್ಣಗೆ ನಮ್ಗಿಂತ ಅವ್ರ ಮೇಲೆ ಪ್ರೀತಿ ಜಾಸ್ತಿ. ಅಯ್ಯೋ, ಅಣ್ಣಗೆ ನಮ್ಮ ಮೇಲೆ ಜಾಸ್ತಿ ಪ್ರೀತಿ. ಅದಕ್ಕೆ ನಿಮ್ಮ ಮೇಲೂ ನೇತ್ರ ಮತ್ತೆ ರಾಜನ ಮೇಲೆ ತುಂಬಾ ಪ್ರೀತಿ, ಪದ್ದನ್ ಮೇಲೂ. ನೀವು ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೋಬೇಡ್ರಿ. ಆ ಮಿಟುಗ್ಲಾಡಿ ಅವಳು ನಮ್ಮ ಅಣ್ಣಗೆ ಏನೋ ತಿದ್ದಿದಾಳೆ, ಏನೋ ಮಾಟ ಮಂತ್ರ ಮಾಡಿಸಿ ಮದ್ವೆ ಆಗಂಗ್ ಮಾಡ್ಯಾಳ ಅಷ್ಟೇನೆ, ಆ ದೇವಿ ಅಂಬಳು. ನೀವು ಬೈಯಂಗಿದ್ರಿ, ಅವಳನ್ನ ಬೈರಿ. ನಮ್ಮ ಅಣ್ಣಂಗೆ ಏನೋ ತಪ್ಪಿರಲ್ಲ ಇದ್ರಾಗೆ. ಯಾ ಮಾಂತ ಇಲ್ಲ, ಮಣ್ಣು ಮಸಿ ಯಾತು ಇಲ್ಲ. ನಿಮ್ಮ ಅಣ್ಣ ಏನೇನೆ ಹೋಗಿ ಮದ್ವೆ ಆಗಿರೋದು. 2 ಹೆಂಚಿ ಕಟ್ಕೆಮನ ಅಂತ ಹೇಳಿ ಅವಳಿಂದ ಹೋಗಿ ಅವಳೆ ಏನೋ ತ್ರಿಪುರ ಸುಂದ್ರಿ ಅವಳು ಅಂತ ಹೇಳಿ ಅವಳನ್ನ ಕಟ್ಕೊಂಡವನೆ ನಿಮ್ಮ ಅಣ್ಣಯ್ಯ. ನೋಡ್ದ, ನೀವು ಊರ್ಗೂ ಹೊರಟಿದ್ದೀರ, ಬಂದೇವ್ರಲ್ಲ ಮಗಳೂನು ತಂಗಿನೂ. ಅವರು ಉಂಡ್ರ ತಿಂದ್ರ ಅಂತ ಹೇಳಿ ಬಂದು ವಿಚಾರಿಸಂಗೆ ಇಲ್ಲ. ಉಂಡು ಹಂಗೇನೆ ಹೋಗ್ಬಿಟ್ನಲ್ಲ ಅವಳ ತಕ್ಕಿ. ನೋಡು ನಿಮ್ಮ ಅಣ್ಣ ಹೆಂಗ ಇದ್ದಾನೆ ಅಂತಾನ. ಇನ್ಮೇಲೆ ಈ ಮನೆಗೆ ಬರೋದು ನಿಮ್ಮ ಅಣ್ಣ ಕನಸು ಅಷ್ಟೇನೆ. ಹೆಂಗ ಅವಳು ಬಂದವಳು ಮಿಟುಗ್ಲಾಡಿ ಅವಳ ಜೊತೆಗೆ ಇರ್ತಾರೆ. ಈ ಮನೆಗೆ ತಿರ್ಗುನು ನೋಡಲ್ಲ ಈ ಮನೆ ಕಡಿಕೆ. ಅಯ್ಯೋ, ಹಂಗೆಲ್ಲ ಏನು ಆಗಲ್ಲ, ಸುಮ್ನಿರಮ್ಮ. ಬರ್ತಾರೆ ಅಪ್ಪಯ್ಯ, ಅಲ್ಲಿಗೆ ಹೋಗ್ಬೇಡ ಅಂತ ಹೇಳಿ ನಾನು ಅತ್ತೆನೂ ಹೇಳಿದೆ, ಕೇಳ್ತಾರೆ. ಸುಮ್ನಿರು. ನೀನೇನು ತಲೆ ಕೆಡಿಸ್ಕೊಂಬೇಡ. ಅಪ್ಪಯ್ಯ ಬರ್ಲಿ, ನಾವೆಲ್ಲ ಹೇಳ್ತೀವಿ. ಆ ಮನೆಗೆ ಹೋಗ್ಬೇಡ, ಇಲ್ಲೇ ಇರು ಅಂತಾನ. ಮಲ್ಲಿ ಎಲ್ಲೇ ನಮ್ಮ ಅಣ್ಣಯ್ಯ ಎಲ್ಗೋದ್ನೆ? ಅದು ನಿಮ್ಮ ಅಣ್ಣಯ್ಯ ಹೊಲ್ದಕ್ಕೆ ಹೋಗ್ಯವ್ರೆ, ನೀರಿಗೆ ಬೇಕಾಗಿತ್ತಂತೆ, ಅದಕ್ಕೆ ಹೊಲ್ದಕ್ಕೆ ಹೋಗ್ಯವ್ರೆ. ಕೂಲರ್ ಬೇರೆ ಬರ್ತಾರಂತೆ, ಏನೋ ಇದು ಹತ್ತಿ ಬಿಡಿಸ್ಬೇಕಾಗಿತ್ತಂತೆ, ಅದಕ್ಕೆ ಕೂಲರ್ ಬರ್ತಾ ನಾನು ಹೋಗ್ತೀನಿ ಅಂತ ಹೇಳಿ ಹೋದ್ರು. ಯಾಕೆ ನೇತ್ರ? ಯಾಕೂ ಇಲ್ಲ, ನಾವು ಊರಿಗೆ ಹೋಗ್ತಾ ಇದೀವಿ, ಹೇಳ್ಬಿಟ್ಟು ಹೋಗೋಣ ಅಂತ ಹೇಳಿ ಕೇಳಿದೆ. ಬಿಡು ಹೋಗ್ಲಿ, ಹೊಲ್ದಕ್ಕೆ ಹೋಗೇನೆ ಅಂತೀಯ. ಇನ್ನೇನು ಹಂಗಿನ್ನೇನು ಹೇಳೋದು, ಯಾವಾಗ ಬರ್ತಾನೋ ಏನೋ, ಹೋಗ್ತೀವಿ ನಾವು. ಇರು ನೇತ್ರ, ಇದ್ದು ಹೋಗು 1-2 ದಿವಸ. ಯಾಕೆ ಹಿಂಗೆ ಅರ್ಜೆಂಟಾಗಿ ಹೋಗ್ತಾ ಇದೀಯಾ? 1-2 ದಿವಸ ಇದ್ದೋಗು. ಯಾಕೆ ಇಲ್ಲಿದ್ದು ಅವ್ರನ್ನ ನೋಡಿ ಹೊಟ್ಟೆ ಉರ್ಕಮ್ಮಕ್ಕ ಅವಳು ಬೇರೆ ಶತ್ರು ತರ ಬಂದ್ಲು. ನಾನು ನನ್ನ ಜೊತೆಗೆ ಓದ್ದಳು ಅಂತೇಳಿ ಅವಳನ್ನ ನೋಡಿ ಸಂತೋಷ ಪಟ್ಟಿದ್ದೆ. ಆದ್ರೆ ಅವಳೇ ನನಗೆ ಶತ್ರು ಆಗ್ತಾಳೆ ಅಂತ ಅಂದ್ಕೊಂಡಿಲ್ಲ. ಕಾಮಿಲಿ ಹಾಳಾದವಳು. ಹೌದಾ, ಸರಿ ಆಯ್ತು ನೇತ್ರ. ಏನೋ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ಇದ್ರಂತೆ, ನೀನು ಸುಜಿನು ಚೆನ್ನಾಗಿ ಆಗ್ತಾ ಇದೀಯಾ? ಹೌದು, ನಿನಗೆ ಯಾರು ಹೇಳಿರು ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ಇದ್ದೀನಿ ಅಂತಾನ? ಯಾಕೆ ವ್ಯಾಪಾರ ಮಾಡಬಾರ್ದಾ? ಅಯ್ಯೋ, ಏನೋ ಕೇಳ್ದೆ ನೇತ್ರ ಅಷ್ಟೇನೆ. ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ಇದೀರಿ ಅಂತಾನ. ಮಾಡ್ಬೇಕು, ಜೀವನ ಮಾಡ್ಬೇಕು ಅಂತಂದ್ರೆ ಏನಾದ್ರೂ ಒಂದ್ ಕೆಲಸ ಮಾಡ್ತಲೇ ಇರ್ಬೇಕು. ಮನುಷ್ಯರು ಕೆಲಸ ಮಾಡಿ ಜೀವನ ಮಾಡ್ಬೇಕು. ಅದೇನೋ ಹೇಳ್ತಾರಲ್ಲ, ಕುತ್ಕೊಂಡು ತುಕ್ಕಿಡಿಯೋದ್ಕಿನ್ನ ಕೆಲಸ ಮಾಡಿ ಸವಿಯದೇ ಲೇಸು ಅಂತಾನ. ಮಾಡಿದ್ರೇನೆ ಆಗೋದು. ಅದೇನೋ ಕುಡಿಕೆ ಒಂದಿದ್ರು ಕುಕ್ಕನ್ ತಿಂಬಾರ್ಗೆ ಸಾಲಲ್ವಂತೆ, ಹಂಗಾಗ್ಬಿಡುತ್ತೆ. ಸಾಕು ನಿನ್ನ ಉಪದೇಶ ನನಗೇನು ಬೇಕಾಗಿಲ್ಲ. ನಮಗೆ ಗೊತ್ತೈತಿ ನಮ್ಮ ಜೀವನ ನಾವು ಹೆಂಗ್ ರೂಪಿಸ್ಕೊಂಬೋದು, ಹೆಂಗ್ ದುಡಿಬೇಕು ಅಂಬೋದು. ನೀನೇನು ಹೇಳ್ಕೊಡ್ಬೇಕಾಗಿಲ್ಲ ಅದನ್ನ. ಸುಮ್ಮನೆ ನಿಂತ್ಕ, ನೀನು ಜಾಸ್ತಿ ಮಾತಾಡ್ಬೇಡ. ನಾನು ಯಾಕೆ ನಿನ್ಗೆ ಉಪದೇಶ ಕೊಡ್ಲಿ ನೇತ್ರ? ಏನೋ ಹೇಳ್ದೆ ಅಷ್ಟೇ, ನನಗೆ ತಿಳಿದ ಮಟ್ಟಿಗೆ ಅಷ್ಟೇನೆ. ಸರಿ ಬಿಡು, ತಪ್ಪಾಯ್ತು. ನಾನು ಮಾತಾಡಿದ್ದೆ ನಿನ್ಗೇನ ಬೇಜಾರಾಗಿದ್ರಿ. ನೇತ್ರ, ಟೈಮ್ ಆಗುತ್ತೆ ನಮಗೆ, ಹೋಗನ್ ನಡಿ. ಇರೇ ಜಯಮ್ಮ, ನಿಮ್ಮ ಅಣ್ಣ ಬತ್ತಾನೇನೋ? ನಿಮ್ಮ ಅಣ್ಣಗೆ ಹೇಳು ಹೋಗಿವಂತೆ, ಆ ಮನೆ ಕಡೆಗೆ ಹೋಗ್ಬೇಡ, ಇಲ್ಲೇ ಇರು ನೋಡ್ಕೆ ಅಂತ ಹೇಳಿ ನೀವಿಬ್ರು ಹೇಳಿ ಹೋಗ್ರಿ. ನಿಮ್ಮಿಬ್ರು ಮಾತಾ ಕೇಳ್ತಾ ನಿಮ್ಮ ಅಣ್ಣಯ್ಯ. ನಾನು ಹೇಳಿದ್ರೆ ಕೇಳಲ್ಲ. ಎಣ್ಣೆ ಎಂಟಿ ಸೆರಗಿಟ್ಕೊಂಡು ಹೊರಟ್ಬಿಡ್ತಾನೆ, ಹೆಂಗೋ ಇಲ್ಲೇ ಇದ್ದಾಳೆ ಅವಳನು ಅಂತಾನ. ಇಲ್ಲೇ ತಮ್ಮ ಅಪ್ಪ ಇವಾಗ ಮನೆಗೆ ಬರುತ್ತಾ? ಹೆಂಗೋ ಬರ್ಬೋದು ಅನ್ಸುತ್ತೆ. ಇರ್ರಿ ಒಂದ್ ಸ್ವಲ್ಪ ಹೊತ್ತು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೇಳಿ ಹೋಗಿವ್ರಂತೆ. ಸರಿ ಆಯ್ತು ಬಿಡಿ ಅದ್ಗೆ. ಅಣ್ಣ ಬರ್ಲಿ, ಬಂದಾಗ ಹೇಳ್ಬಿಟ್ಟೆ ಹೋಗ್ತೀವಿ. ತೀರಾ ನಿಧಾನಕ್ಕೆ ಹೋಗೋಣ ನೇತ್ರ. ಇನ್ನೇನ್ ಮಾಡಕ್ಕಾಗುತ್ತೆ, ಹೇಳ್ಬಿಟ್ಟು ಹೋಗ್ತೀವಿ. ಆ ಕಡೆಗೆ ಜಾಸ್ತಿ ಹೋಗ್ಬೇಡ, ಇಲ್ಲೇ ಇರು. ಅದಕ್ಕೆ ನೋವಾಗಂಗೆ ನೋಡ್ಕೋಬೇಡ, ಚೆನ್ನಾಗಿ ನೋಡ್ಕೊ. ಮೊದ್ಲು ಹೆಂಗೆ ನೋಡ್ಕೊಂತಿದ್ದ ಹಂಗೆ ನೋಡ್ಕೋಬೇಕು ಅಂತ ಹೇಳಿ ಹೋಗೋಣ, ಸುಮ್ನಿರು. ಅದಕ್ಕೆ ಅಣ್ಣ ಬಂದ ನೇತ್ರಮ್ಮ, ನಿಮ್ಮ ಅಪ್ಪ ಬಂದ ಕಣಮ್ಮ. ಓ, ಇಷ್ಟೊತ್ತೂ ಅವಳ ಮನೆಗೆ ಹೋಗಿದ್ದ ನೋಡ್ರ? ಗುಲಾಬಿ ಮನೆಗೆ ಉಂಡ್ಬಿಟ್ಟು ಸೀದಾ ಇಲ್ಲಿಗೆ ಬರೋದ್ ಬಿಟ್ಟು ಅವಳ ಮನೆಗೆ ಹೋಗ್ಯಾವ್ರಿ. ಕಾಳಿ ಅವಳ ಮನೆಗೂ ಹೋಗಿಲ್ಲ, ಎಲ್ಲಿಗೂ ಹೋಗಿಲ್ಲ.
ನಾನು ತಿಪ್ಪೇನು ಅಲ್ಲಿ ಅವ್ರ ಮನೆ ತೆಗೆ ಒಂದು ಸ್ವಲ್ಪ ಕೂತ್ಕೊಂಡು ಮಾತಾಡಿ ಬಂದೆ ಅಷ್ಟೇನೆ. ಹಾಂ, ನೇತ್ರಮ್ಮರ ಏನೋ ಊರಿಗೆ ಹೋಗ್ತೀವಿ ಅಂತ ಹೇಳಿದ್ರಲ್ಲ, ಹೋದ್ರಾ ಇಲ್ವಾ ಅಂತೇಳಿ ಕಳ್ಸೋಣ ಅಂತ ಬಂದೆ. ಹಾಂ, ಇವ್ರು ಊರಿಗೆ ಹೋಗ್ತಾರೆ, ಕಳ್ಸಿ ಹೋಗ್ಬಿಡೋಣ ಅವಳ ಮನೆಗೆ ಅಂತ ಬಂದ. ಅದಕ್ಕೋಸ್ಕರ ಬಂದಿದ್ಯಾ, ಇಲ್ದಿದ್ರೆ ಗೊತ್ತಿರ್ಲಿಲ್ವೇನಪ್ಪ ಅಲ್ಲೇ. ಅಯ್ಯೋ ಕಾಳಿ, ಯಾಕೆ ಎಲ್ಲದಕ್ಕೂ ಒಂದೊಂಥರ ತಪ್ಪು ತಿಳ್ಕೊಂತೀಯ? ಮಾತಾಡಿದ್ರೆ ಸಾಕು ಊರ್ದು ಬೀಳ್ತೀಯಲ್ಲಿ, ಯಾಕೆ ಹಿಂಗೆ ಆಡ್ತೀಯೇ? ಹಾಂ, ನೋಡಮ್ಮ ನೇತ್ರಮ್ಮ ನಿಮ್ಮ ಅಮ್ಮ ಇನ್ನ ಹೆಂಗೆ ಆಡ್ತಾಳೆ ಅಂತಾನೆ. ಹಾಂ, ನನಗಂತೂ ಈ ಮನೆಗೆ ಬರೋಕ್ಕೆ ಬೇಜಾರಾಗೈತಿ. ಹಾಂ, ಹಂಗೆ ಮಾತಾಡ್ತಾಳೆ ನಿಮ್ಮ ಅಮ್ಮಯ್ಯ, ಇಲ್ಲಿಗೆ ಬಂದು ಹೇಳ್ಕೇನಿ. ಹೌದೌದು, ಅವಳೇ ಇದ್ದಾಳಲ್ಲ ನಿನಗೆ ಪ್ರೀತಿಯಿಂದ ನೋಡ್ಕೆ ಮಾತಾಡಕ್ಕೆ. ಅದಕ್ಕೇನೆ ಈಗ ನನ್ ಕಂಡ್ರೆ ನಿನಗೆ ಆಗಲ್ಲ. ನನ್ನ ಮಕ್ಕ ಕಂಡ್ರೆ ನಿನಗೆ ಆಗಲ್ವಲ್ಲ, ಅದಕ್ಕೇನೆ ಇಲ್ಲಿಗೆ ಬರಕ್ಕೆ ಮನ್ಸೇ ಬರಲ್ಲ ನಿನಗೆ. ನೋಡೇ ಜಯಮ್ಮ, ನಿಮ್ಮ ಅಣ್ಣ ಹೆಂಗ ಇದ್ದಾನೆ ನೋಡು, ಇಲ್ಲಿಗೆ ಬರಕ್ಕೆ ಮನ್ಸೇ ಬರಲ್ವಂತೆ. ಅಯ್ಯೋ ಅತ್ತಿಗೆ, ಸುಮ್ಮನೆ ಇರಿ. ನೀವು ಅಣ್ಣ ಇಲ್ಲಿಗೆ ಬತ್ತಿದಂಗೆನೆ ಹಿಂಗೆ ಮಕ್ಕ ಗಂಟಿಕೊಂಡು ಅವನಿಗೆ ಬೇಜಾರಾಗಂಗೆ ಮಾತಾಡಬೇಡಿ. ಬೇಜಾರಾಗಂಗೆ ಮಾತಾಡಿದ್ರೆ ಯಾರಿಗೆ ತಾನೇ ಮನೆಗೆ ಬರಕ್ಕೆ ಇಷ್ಟ ಆಗುತ್ತೆ ಹೇಳ್ರಿ? ಮಾತಿಗೂ ಚುಚ್ಚಿ ಮಾತಾಡಬಾರ್ದು. ನೀವು ಆಗಿದ್ದಾಗೋತ್ತು ಅಂತೇಳಿ ಬಿಟ್ಟಾಕಿ ಇನ್ಮೇಲೆ ಸಂತೋಷವಾಗಿರೋದು ಕಲ್ತ್ಕೊಳ್ರಿ. ಅಣ್ಣನ ಚೆನ್ನಾಗಿ ನೋಡ್ಕೊಳ್ರಿ, ಅವಾಗ ಅವನು ತಾನಾಗೇನೆ ಇಲ್ಲಿಗೆ ಬರ್ತಾನೆ. ನೀವು ಹಿಂಗೆ ಮಾತಾಡಿದ್ರೆ ಅವನಿಗೂ ಬೇಜಾರಾಗುತ್ತೆ. ಹಿಂಗೆಲ್ಲ ಮಾತಾಡಬೇಡ್ರಿ ಅತ್ತಿಗೆ. ಆಯ್ತು ಬಿಡಮ್ಮ. ನಾನು ಏನು ಮಾತಾಡಿರಿ ಇವಾಗ ನಿಮ್ಮ ಅಣ್ಣಗೆ ನಾನು ಬೈತಿದ್ದೀನಿ ನೀನು ಅನ್ನಿಸ್ತೈತಿ. ಅಮ್ಮ ನೀನು ಸ್ವಲ್ಪ ಸುಮ್ಮನಿರಮ್ಮ, ಯಾಕಂಗೆ ಆಡ್ತಿದ್ಯಾ? ಒಂದೇ ಸಮಕ್ಕೆ ಹಿಂಗೆ ಮಾತಾಡಿದ್ರೆ. ಆಯ್ತು ಮಾತಾಡ್ರಮ್ಮ, ಅದೇನು ಮಾತಾಡ್ತಿರೋ ಅದೇನು ಹೇಳ್ತಿರೋ ಹೇಳಿ ಹೋಗ್ರಿ ನೀವು ಊರಿಗೆ. ನಿಮ್ಮ ಸಂಸಾರದ ನೀವು ನೋಡ್ಕೊಳ್ರಿ. ನಿಮ್ಮ ಕೆಲಸ ನೀವು ನೋಡ್ಕೊಂಡು ಹೋಗ್ರಿ. ನಮ್ದು ಅಂತದು ಆಗುತ್ತತ್ತ, ಆ ದೇವ್ರ ಹಣೆ ಬರ್ದಾಗೆ ಏನು ಬರ್ದೇವ ಅದು ಆಗುತ್ತೆ. ನೀವು ನಿಮ್ಮ ಜೀವನ ನೀವು ನೋಡ್ಕೊಳ್ರಿ. ಅಪ್ಪ ಈಗ ನಾನು ಅತ್ತೇನು ನಿಮ್ಗೊಂದು ಮಾತು ಹೇಳ್ತೀವಿ, ಕೇಳಬೇಕು ನೀವು. ಇಲ್ಲ ಅಂಬಂಗಿಲ್ಲ. ಆಯ್ತು ಹೇಳ್ರಮ್ಮ, ಅದೇನಮ್ಮ, ಅದೇನು ಮಾತು ಅಂತಾನೆ ಹೇಳ್ರಿ. ಅಣ್ಣ ನೀನು ಜಾಸ್ತಿನ ಅಲ್ಲೇ ಇರಕ್ಕೆ ಹೋಗ್ಬೇಡ. 2ನೇ ಹೆಂಡ್ತಿನೂ ಮಕ್ಕಳು ಇದ್ದಾರೆ ಅಂತ ಹೇಳಿ ಸೀದಾನ ಇಲ್ಲಿಗೆ ಬರಬೇಕು, ಇಲ್ಲೇ ಮನೆ ಕೇಳಬೇಕು ದಿನಾನ ನೀನು. ಏನೋ ಅವ್ರ ಮನೆಗೆ ಏನೋ ಒಂದಿಷ್ಟು ಕೊಡಬೇಕು ಅಷ್ಟೇನೆ. ಯಾರು ಮನೆ ಕೆಲಸ ಮಾಡೋರು ಈ ತಿಪ್ಪೆಗೂ ಆ ತಿಮ್ಮನಿಗೂ ಕೊಟ್ಟು ಕಳಿಸ್ತಿರಲ್ಲ ಕಾಳು ಕಡಿ ದುಡ್ಡು, ಅಷ್ಟು ಮಾತ್ರ ಕೊಡಬೇಕು ಅವ್ರ ಮನೆಗೆ. ಈ ಮಿಕ್ಕಿರೋ ಆದಾಯ ಎಲ್ಲನ ಈ ಮನೆಗೆ ತರಬೇಕು ನೀನು. ಆಮೇಲೆ 2ನೇ ಹೆಂಡ್ತಿ ಮಕ್ಕಳು ಬಂದೇವ್ರೆ ಅಂತ ಹೇಳಿ ಅರ್ಧ ಅಂತ ಹೇಳಿ ಮಾಡಿದ್ರೆ ಅದು ಚೆನ್ನಾಗಿರಲ್ಲ. ಅತ್ತಿಗೆಗೆ ಬೇಜಾರಾಗುತ್ತೆ, ಹಂಗೆಲ್ಲ ಮಾಡಕ್ ಹೋಗ್ಬೇಡ. ನೀನು ಇಲ್ಲೇ ಬಂದು ಮನೆ ಕೇಳಬೇಕು ದಿನ ರಾತ್ರಿನ. ಸರಿ ಆಯ್ತಮ್ಮ. ಇನ್ನೇನು ಅವ್ರ ಮಂತಕ್ಕೆ ಹೋಗ್ಬೇಡ ನೀನು. ಹೋಗಂಗಿದ್ರೆ ಏನಾನ ಕೊಟ್ಟು ಕಳಿಸ್ಬೇಕು ಅಂತಂದ್ರೆ ಅವ್ರ ಮನೆಗೆ ಆತನ ಕಾಳು ಕಡಿನ ತಿಪ್ಪೆ ಇದನ್ನಲ್ಲ, ತಿಪ್ಪೆ ಕೈಗೆ ಕೊಟ್ಟು ಕಳ್ಸು ಸಾಕು. ಅಮ್ಮಗೆ ಬೇಜಾರಾಗಂಗೆ ಮಾತಾಡಕ್ ಹೋಗ್ಬೇಡ. ಆ ಅಮ್ಮನ ಬಗ್ಗೆ ಆಗ್ಲಿ ಅವ್ರ ಮಕ್ಳ ಬಗ್ಗೆ ಆಗ್ಲಿ ಇಲ್ಲೇನು ಮಾತಾಡಕ್ ಹೋಗ್ಬೇಡ. ಈ ಮನೆಗೆ ಅಮ್ಮಗೆ ಬೇಜಾರು ಮಾಡ್ಬೇಡ ನೀನು. ಚೆನ್ನಾಗಿ ನೋಡ್ಕೊಂಬತ್ ಕಲ್ಕ. ಇಷ್ಟ ವರ್ಷ ಹೆಂಗ್ ನೋಡ್ಕೊಂತಿದ್ದು ಪ್ರೀತಿಯಿಂದನ ಹಂಗೆ ಇರ್ಬೇಕು ನೀನು. ಈಗ ಅವಳಿಗೆ ಆ ಅಮ್ಮ ಬಂದೈತಿ ಅಂತ ಹೇಳಿ ನೀನು ನಮ್ಮ ಅಮ್ಮನ ಕಡೆಗಣಿಸ್ಬೇಡ ಅಷ್ಟೇನೆ. ನಾವು ಕೇಳ್ಕೊಂಬೋದು ನಾನು ನಮ್ಮ ಅತ್ತೇನು. ಸರಿ ಆಯ್ತಮ್ಮ, ನೀವು ಹೇಳ್ದಂಗೆ ಆಗ್ಲಿ ಬಿಡ್ರಿ. ಇನ್ನೇನು ಆಯ್ತಲ್ಲ. ಇದು ಬರೇ ಬಾಯಿ ಮಾತನ್ನ ಹೇಳಿದ್ರೆ ಸಾಕಾಗಲ್ಲ, ಹಂಗೆ ನಡ್ಕೋಬೇಕು ಹೇಳ್ದಂಗೆನೆ. ಇವತ್ತು ಅಂತ ಒಪ್ಕೊಂಡು ನಾಳೆಗೆ ಅವಳ ಮನೆಗೇನೆ ಇದ್ದು ಬಿಡ್ಬೇಡ ನೀನು. ಆಮೇಲೆ ನಾವು ನನ್ನ ಗಂಡ ಬರಲಿಲ್ಲ ಅಂತ ಕಾಯ್ಕೊಂಡು ಕುಕ್ಕಬೇಕಾಗುತ್ತೆ ಇಲ್ಲಿ. ಇಲ್ಲೇ ಊಟ ಮಾಡ್ಬೇಕು ನೀನು 3 ಟೈಮುನು. ಅಣ್ಣ ಇಲ್ಲ ಈ ಇಲ್ಲ ಹೇಳಿದೋಡ್ಕೆ ಸುಮ್ಮನೆ ಒಪ್ಕೊಂಬತ್ ಕಲ್ಕ. ಇಲ್ಲ ಅಂದ್ರೆ ಸುಮ್ಮನೆ ನೋಡು, ನಿಮ್ಗೂ ನೆಮ್ಮದಿರಲ್ಲ, ಅತ್ತಿಗೆಗೂ ನೆಮ್ಮದಿರಲ್ಲ, ಅವ್ರಿಗೂ ನೆಮ್ಮದಿರಲ್ದಂಗೆ ಆಗುತ್ತೆ. ಎಲ್ಲರೂ ಕಷ್ಟ ಆದಾಗೆ ಇರ್ಬೇಕಾಗುತ್ತೆ ಬೇಜಾರು ಮಾಡ್ಕೊಂಡು. ಅದಕ್ಕೆ ಹೇಳ್ತಾ ಇರೋದು, ಆದಷ್ಟು ನೀನು ಅಲ್ಲಿಗೆ ಹೋಗೋದ ಕಮ್ಮಿ ಮಾಡು. ಯಾವಾಗ್ಲೂ ಒಂದ್ ದಿವಸಕ್ಕ ಇಲ್ಲ ವಾರಕ್ಕೊಂದ್ ದಿವ್ಸ ಹೋಗಿ ಮಾತಾಡ್ಸ್ಕೊಂಡು ಬರಂಗಿದೆ ಬಾ ಅಷ್ಟೇನೆ. ಅದೂ ಏನೂ ಸಮಸ್ಯೆ ಇಲ್ಲ ಅಂತಂದ್ರೆ ಅದು ಹೋಗದೆ ಇರೋದು ಪರವಾಗಿಲ್ಲ, ಹೋಗದೆ ಇದ್ರೂ ಇನ್ನೂ ಒಳ್ಳೇದೇನೆ. ಸರಿನಮ್ಮ ಆಯ್ತು. ಇನ್ನೇನಾದ್ರೂ ಹೇಳೋದೈತಾ? ಇನ್ನೇನು ಇಲ್ಲ, ನಮ್ಮನ್ನು ಅಷ್ಟೇನೆ ಮುಂಚೆ ತರ ನೋಡ್ಕೊ. ನಿನಗೆ ನಾವೇ ಮುಖ್ಯ ಆಗಿರ್ಬೇಕು. ನಾನು ನಮ್ಮ ಅಮ್ಮಯ್ಯ, ನಮ್ಮ ಅಣ್ಣಯ್ಯ, ನಮ್ಮ ಪೊದ್ದು ಎಲ್ಲರೂ ಮೊದಲು ನಾವು ಮುಖ್ಯ, ಆಮೇಲೆ ಅವರು. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಮ್ಮಂಗಿರ್ಬೇಕು ಅವರು. ಆಯ್ತಮ್ಮ, ಇಷ್ಟು ವರ್ಷ ಹಂಗೆ ತಾನೇ ಇದ್ದಿದ್ದು. ಅವ್ರೇನೇನು ಇಲ್ಲಿಗೆ ಬರಬೇಕು ಅಂತ ಬಂದಿಲ್ಲ. ಇಷ್ಟು ವರ್ಷ ನಾ ಬರಲ್ಲ ಅಂತಾನೆ ಹೇಳ್ತಾ ಇದ್ಲು ನಿಮ್ಮ ಚಿಕ್ಕಮ್ಮ. ಆದರೆ ಆ ಮಕ್ಕಳಿದಾರಲ್ಲ, ಅವ್ರು ಹಠ ಮಾಡಿ ಕರ್ಕೊಂಬಂದಿದ್ದಾರೆ ಅಷ್ಟೇನೆ. ಈಗ ಹೋಗ್ಲಿ ಬಿಡು, ಆಗಿದ್ದಾಗೋಯ್ತೆ. ಅವರೂ ಏನು ಬೇಕು ಅಂತೇಳಿ ಇಲ್ಲಿಗೆ ಬಂದಿಲ್ಲ, ನಮಗೆ ನೋವು ಕೊಡಬೇಕು ನಿಮ್ಗೆಲ್ಲರಿಗೂ ಅಂತ ಹೇಳಿ. ಚಿಕ್ಕಮ್ಮ ಇಲ್ಲ ಗಿಕ್ಕಮ್ಮ ಇಲ್ಲ, ಯಾ ಚಿಕ್ಕಮ್ಮನ ಅಂತ ಕರಿಯಕ್ಕೆ ಹೋಗ್ಬೇಡ ಅವಳನ್ನ. ಆಯ್ತಮ್ಮ, ನಿಮ್ಮ ಇಷ್ಟ, ನೀವೇನಾದ್ರೂ ಕರ್ಕೊಳ್ರಿ. ಒಟ್ಟಿನಲ್ಲಿ ಅವಳು ಚಿಕ್ಕಮ್ಮನೇ ಆಗಬೇಕು ನಿನ್ನ ಮಕ್ಕಳಿಗೆ. ಸುಮ್ಮನಿರೇ ಕಾಳಿ, ನೀನು ಅದು ಇದು ಮಾತಾಡಕ್ಕೆ ಹೋಗ್ಬೇಡ. ಸರಿ ಆಯ್ತು ಬಿಡು, ಹೋಗ್ತೀವಿ ನಾವು. ನಡಿಯಮ್ಮ ನೇತ್ರಮ್ಮ, ಇನ್ನೆಷ್ಟೇ ಮಾತಾಡಿದ್ರು ಇಷ್ಟೇನೆ, ನಮಗೆ ಟೈಮ್ ಆಗುತ್ತೆ, ನಡಿ ಹೋಗೋಣ. ಸರಿ ಬರ್ರಿ, ಬಸ್ಸಿಗೆ ಹತ್ತಿಸ್ತೀನಿ ನಿಮ್ಮಿಬ್ರು. ಅಮ್ಮ ನಾವಿನ್ ಬರ್ತೀವಿ, ಅದಕ್ಕೆ ಬತ್ತೀವತ್ಗೆ ಹುಷಾರು. ಸರಿ ಆಯ್ತು ಕಣೆ ಜಯಮ್ಮ ನೇತ್ರಮ್ಮ, ಹೋಗ್ಬರ್ರಿ, ಹುಷಾರಾಗಿ ಹೋಗ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.